ನಮಸ್ಕಾರ ಸ್ನೇಹಿತರೆ. ಮಹಾಭಾರತದ ಮಹಾವೀರ ಗಾಂಡೀವಧಾರಿ ಅರ್ಜುನನನ್ನು ರಣರಂಗದಲ್ಲಿ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ನಾವು ಅಂದುಕೊಂಡಿದ್ದೇವೆ. ಆದರೆ ಮಹಾಭಾರತದ ಯುದ್ಧ ಮುಗಿದ ನಂತರ ಸ್ವತಃ ಅರ್ಜುನನೇ ತನ್ನ ಸ್ವಂತ ಮಗನ ಕೈಯಲ್ಲಿ ಘೋರವಾಗಿ ಸೋತು ಪ್ರಾಣ ಕಳೆದುಕೊಂಡಿದ್ದ. ಹೌದು, ಜಗತ್ತನ್ನೇ ಗೆದ್ದ ಅರ್ಜುನನನ್ನು ರಣರಂಗದಲ್ಲಿ ಧೂಳಿಪಟ ಮಾಡಿದ ಅವನ ಮಗ ಯಾರು? ಅವನೇ ಬಬ್ರುವಾಹನ. ಎತ್ತ ತಂದೆಯನ್ನು ಕೊಲ್ಲಲು ಕಾರಣವೇನು? ಇದರ ಹಿಂದೆ ಇದ್ದ ಭೀಕರ ಶಾಪ ಯಾವುದು? ಈ ರೋಮಾಂಚನಕಾರಿ ಅಪರೂಪದ ಕಥೆಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂದ್ರೆ ಈಗ ನೆಕ್ಸ್ಟ್ ಶುರುವಾಗೋ ಕತೆ ಮಹಾಭಾರತ ಅಂದ್ರೆ ಕುರುಕ್ಷೇತ್ರ ಯುದ್ಧ ನಡೆಯೋಕ್ಕಿಂತ ಮುಂಚೆ ನಡೆಯೋ ಘಟನೆ ಇದು. ನಂತರ ಬೇರೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ನಂತರ ನಡೆಯೋ ಘಟನೆ ಎರಡೂ ಸಹ ಇಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಕೊನೆವರೆಗೂ ಈ ವಿಡಿಯೋನ ಫುಲ್ ನೋಡಿ. ಮೊದಲಿಗೆ ಈ ಕತೆ ಶುರುವಾಗೋದು ಮಹಾಭಾರತ ನಡೆಯೋ ಸುಮಾರು ವರ್ಷಗಳ ಮುಂಚೆ. ಅರ್ಜುನನು ಆ ಸಮಯದಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತಾನೆ. ಈ ಸಮಯದಲ್ಲಿ ಮಣಿಪುರ ಎಂಬ ರಾಜ್ಯಕ್ಕೆ ಅವನು ಭೇಟಿ ನೀಡ್ತಾನೆ. ಅಲ್ಲಿ ಭೇಟಿ ನೀಡಿದಾಗ ಚಿತ್ರಾಂಗದೆ ಎನ್ನುವ ಒಬ್ಬ ರಾಣಿಯ ಸೌಂದರ್ಯಕ್ಕೆ ಅವನು ಮಾರು ಹೋಗ್ತಾನೆ. ಅವಳನ್ನೇ ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡ್ಕೊಳ್ತಾನೆ. ಚಿತ್ರಾಂಗೆಯ ತಂದೆಗೆ ಗಂಡು ಮಕ್ಕಳಿಲ್ಲದ ಕಾರಣ ಅವನು ಅರ್ಜುನನ ವಿವಾಹಕ್ಕೆ ಒಂದು ಷರತ್ತನ್ನು ಹಾಕ್ತಾನೆ. ಏನಂದ್ರೆ, ನೀನು ನನ್ನ ಮಗಳನ್ನು ಮದುವೆ ಆಗಬೇಕು, ಆದರೆ ನಿಮಗೆ ಹುಟ್ಟುವ ಮಗನೇ ಈ ಮಣಿಪುರದ ರಾಜನಾಗಬೇಕು ಮತ್ತು ಆ ಮಗ ಮಣಿಪುರವನ್ನು ಬಿಟ್ಟು ಎಲ್ಲಿ ಹೋಗಬಾರ್ದು ಅನ್ನೋ ಷರತ್ತಾಗ್ತಾನೆ. ಈ ಷರತ್ತಿಗೆ ಅರ್ಜುನನು ಸಹ ಒಪ್ಪಂತಾನೆ. ಹೀಗೆ ಕೆಲ ದಿನಗಳ ನಂತರ ಚಿತ್ರಾಂಗದೆ ಮತ್ತು ಅರ್ಜುನನಿಗೆ ಒಂದು ಗಂಡು ಮಗು ಜನಿಸುತ್ತದೆ. ಆ ಮಗುವಿಗೆ ಬಬ್ರುವಾಹನ ಅಂತ ಹೆಸರಿಡಲಾಗುತ್ತದೆ. ಷರತ್ತಿನ ಪ್ರಕಾರ ಅರ್ಜುನನು ಹೆಂಡತಿ ಮತ್ತು ಮಗನನ್ನು ಅಲ್ಲೇ ಬಿಟ್ಟು ಹಸ್ತಿನಾಪುರಕ್ಕೆ ತೆರಳುತ್ತಾನೆ. ಮಗು ಆಗಿದ್ಮೇಲೆ ಬಬ್ರುವಾಹನನು ತನ್ನ ತಾಯಿ ಚಿತ್ರಾಂಗದ ಆಶ್ರಯದಲ್ಲಿ ಬೆಳೆದು ಮಹಾ ಪರಾಕ್ರಮಿಯಾಗಿ ಮಣಿಪುರದ ರಾಜನಾಗಿ ಮಣಿಪುರದಲ್ಲೇ ನೆಲೆಯೂರುತ್ತಾನೆ. ಇದು ಷರತ್ತಿನ ಭಾಗವಾಗಿರುತ್ತದೆ. ಅದೇ ಸಮಯದಲ್ಲಿ ಅವನಿಗೆ ಮಣಿಪುರದಲ್ಲಿದ್ದರೂ ಸಹ ಅವನಿಗೆ ಮನಸ್ಸಲ್ಲಿ ಒಂದು ಹಂಬಲ ಇರುತ್ತೆ. ನಾನು ನನ್ನ ತಂದೆಯನ್ನು ನೋಡಲೇಬೇಕು ಅಂತ ಅವನು ಯಾವಾಗಲೂ ಹಂಬಲಿಸ್ತಾ ಇರ್ತಾನೆ. ಹೀಗೆ ಕುರುಕ್ಷೇತ್ರದ ಯುದ್ಧ ಮುಗಿದು ಪಾಂಡವರು ಹಸ್ತಿನಾಪುರದಲ್ಲಿ ಅಧಿಕಾರ ಹಿಡಿಯುತ್ತಾರೆ. ಯುದ್ಧದಲ್ಲಿ ಆದ ಅಪಾರ ಪಾಪ, ಸಾವು, ನೋವು, ದುಃಖಕ್ಕೆ ಪ್ರಾಯಶ್ಚಿತವಾಗಿ ಧರ್ಮರಾಯನು ಶ್ರೀಕೃಷ್ಣನ ಸಲಹೆಯಂತೆ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಯಾಗದ ನಿಯಮದಂತೆ ಒಂದು ಬಿಳಿ ಕುದುರೆಯನ್ನು ಮುಕ್ತವಾಗಿ ಓಡಲು ಬಿಡಲಾಗುತ್ತದೆ. ಕುದುರೆಯ ಹಿಂದೆ ಅರ್ಜುನನ ನೇತೃತ್ವದಲ್ಲಿ ಪಾಂಡವರ ಸೈನ್ಯ ಸಾಗ್ತಾ ಇರ್ತದೆ. ಆ ಕುದುರೆ ಯಾವ ದೇಶಕ್ಕೆ ಹೋಗುತ್ತದೋ ಆ ದೇಶದ ರಾಜರು ಪಾಂಡವರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕು ಮತ್ತು ಅರ್ಜುನನಿಗೆ ಶರಣಾಗಬೇಕು. ಇಲ್ಲದಿದ್ದರೆ ಅವರು ಯುದ್ಧ ಮಾಡಬೇಕು. ಆದರೆ ಯುದ್ಧ ಮಾಡೋ ದುಸ್ಸಾಹಸಕ್ಕೆ ಆದವರೆಗೂ ಯಾವ ರಾಜರು ಸಹ ಆ ದುಸ್ಸಾಹಸ ತೋರಲಿಲ್ಲ. ಹೀಗೆ ಆ ಕುದುರೆ ಸಂಚರಿಸ್ತಾ ಆ ಕುದುರೆ ಬಬ್ರುವಾಹನ ಆಳುತ್ತಿದ್ದ ಮಣಿಪುರ ರಾಜ್ಯವನ್ನು ಪ್ರವೇಶಿಸುತ್ತದೆ. ತನ್ನ ತಂದೆ ಅರ್ಜುನನೇ ಆ ಕುದುರೆಯ ಹಿಂದೆ ಬರುತ್ತಿರುತ್ತಾನೆ ಅಂತೇಳಿ ಬಬ್ರುವಾಹನಿಗೆ ತಿಳಿದು ಅವನು ತುಂಬ ಸಂತೋಷ ಪಡ್ತಾನೆ. ನನ್ನ ತಂದೆ ಬರ್ತಾ ಇದ್ದಾನೆ ಅಂತೇಳಿ ತುಂಬ ಸಂತೋಷ ಪಡ್ತಾನೆ. ಆದರೆ ಅವನ ತಂದೆಯ ಮೇಲೆ ಯುದ್ಧ ಮಾಡಲು ಅವನು ಬಯಸೋದಿಲ್ಲ. ಯುದ್ಧನೇ ಬೇಡ, ನನ್ನ ತಂದೆಗೆ ನಾನು ಶರಣಾಗ್ಬಿಡ್ತೀನಿ ಅಂತ ಮನಸ್ಸಲ್ಲಿ ಪ್ರಿಪೇರ್ ಮಾಡ್ಕೊತಾನೆ. ಸಕಲ ಗೌರವಗಳೊಂದಿಗೆ ಚಿನ್ನದ ತಟ್ಟೆಯಲ್ಲಿ ಹುಡುಗಿಯರನ್ನು ತಗೊಂಡ್ಬಂದ್ಬಿಟ್ಟು ತಂದೆಯ ಪಾದಗಳಿಗೆ ನಮಸ್ಕರಿಸಬೇಕು ಅಂತೇಳಿ ಅವನು ಅರ್ಜುನನು ಬರ್ತಾ ಇದ್ದ ಹಾದಿ ಕಡೆ ಹೋಗ್ತಾನೆ. ಅವನಿಗೆ ಭೇಟಿಯಾಗಲು ಹೋಗ್ತಾ ಇರ್ತಾನೆ. ಆದರೆ ಇಲ್ಲಿ ಈ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಇಲ್ಲಿ ಸಿಗುತ್ತೆ. ಯಾಕಂದರೆ ಮಗನು ತನ್ನ ತಂದೆಗೆ ಶರಣಾಗುವುದನ್ನು ಅರ್ಜುನ ಒಪ್ಪೋದಿಲ್ಲ. ಅರ್ಜುನನಿಗೆ ಕೋಪ ಬರುತ್ತೆ. ನೀನು ನನ್ನ ಮಗ, ನೀನು ನನಗೆ ಶರಣಾಗಬಾರ್ದು. ನೀನು ಕ್ಷತ್ರಿಯರ ರಾಜ, ನೀನು ಕ್ಷತ್ರಿಯ ವಂಶದವನು, ನೀನು ಶರಣಾದರೆ ಕ್ಷತ್ರಿಯ ವಂಶಕ್ಕೆ ಅವಮಾನ ಅಂತೇಳಿ ಬಬ್ರುವಾಹನಿಗೆ ಹೀಯಾಳಿಸ್ತಾನೆ. ಆದರೆ ಬಬ್ರುವಾಹನ ಹೇಳ್ತಾನೆ, ಇಲ್ಲ, ನಾನು ನಿನ್ನ ಜೊತೆ ಯುದ್ಧ ಮಾಡಲ್ಲ ಅಂತ ಎಷ್ಟೇ ಬೇಡ್ಕೊಂಡು ಅರ್ಜುನನು ಮತ್ತು ಬಬ್ರುವಾಹನ ನಡೆ ಲಾಸ್ಟಿಗೆ ತುಂಬ ಮಾತಿನ ಚಕಮಕಿ ನಡೆಯುತ್ತೆ. ನಿನ್ನ ಪರಾಕ್ರಮ ನನಗೆ ತೋರಿಸಲು ನಿನ್ನ ಶರಣಾಗತಿ ನನಗೆ ಬೇಡ ಅಂತೇಳಿ ಅರ್ಜುನ ಬಬ್ರುವಾಹನನ್ನ ಹೀಯಾಳಿಸ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಅರ್ಜುನನ ಮತ್ತೊಬ್ಬ ಪತ್ನಿ ನಾಗಲೋಕದ ಕನ್ಯೆಯಾದ ಉಲುಪಿ ಎಂಬಳು ಬರುತ್ತಾಳೆ. ಅವಳು ಬಬ್ರುವಾಹನನಿಗೆ ಹೇಳ್ತಾಳೆ, ಮಗನೇ, ನೀನು ನಿನ್ನ ತಂದೆಯ ಸವಾಲನ್ನು ಸ್ವೀಕರಿಸು. ಇದು ನಿನ್ನ ಕ್ಷತ್ರಿಯ ಧರ್ಮ, ಹೆದರಬೇಡ, ಯುದ್ಧ ಮಾಡು ಎಂದು ಬಬ್ರುವಾಹನಿಗೆ ಪ್ರೇರೇಪಿಸ್ತಾಳೆ. ಮಲತಾಯಿ ಉಲುಪಿಯ ಈ ಮಾತು ಕೇಳಿ ತಂದೆಯ ಸವಾಲಿನಿಂದಲೂ ಸಹ ಪ್ರೇರಿತನಾಗಿದ್ದ ಬಬ್ರುವಾಹನನು ಅನಿವಾರ್ಯವಾಗಿ ಗಾಂಡೀವಧಾರಿ ಅರ್ಜುನನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ.
ತಂದೆ ಮಗನ ಈ ನಡುವೆ ಭೀಕರ ಕಾಳಗ ಆರಂಭವಾಗುತ್ತದೆ. ಬಬ್ರುವಾಹನನು ಸಾಮಾನ್ಯ ವೀರನಾಗಿರಲಿಲ್ಲ. ಅವನು ಎಸೆದ ದೈವಿಕ ಬಾಣಗಳ ಹೊಡೆತಕ್ಕೆ ಅರ್ಜುನ ರಥ ಚೆಲ್ಲಾಪಿಲ್ಲಿಯಾಗಿ ಪುಡಿಯಾಗಿ ಧೂಳಿಪಟವಾಗುತ್ತದೆ. ಕೊನೆಗೆ ಬಬ್ರುವಾಹನ ಬಿಟ್ಟ ಒಂದು ಅತ್ಯಂತ ಶಕ್ತಿಶಾಲಿ ಬಾಣವು ನೇರವಾಗಿ ಬಂದು ಅರ್ಜುನನ ಎದೆಗೆ ನಾಟುತ್ತದೆ. ಆ ತೀಕ್ಷ್ಣ ಬಾಣದ ಹೊಡೆತಕ್ಕೆ ತಡೆಯಲಾರದೆ ಮಹಾವೀರ ಅರ್ಜುನ ಅಲ್ಲಿಯೇ ಕೆಳಗೆ ಬಿದ್ದು ಪ್ರಾಣ ಬಿಡುತ್ತಾನೆ. ಹೀಗೆ ತನ್ನ ಬಾಣದಿಂದ ತಂದೆಯ ಮರಣವನ್ನು ನೋಡಿದ ಬಬ್ರುವಾಹನನಿಗೆ ತುಂಬ ದುಃಖ ಆಗ್ತದೆ. ಯಾಕಂದರೆ ಒಬ್ಬ ಮಗ ಒಬ್ಬ ತಂದೆನೇ ಸಾಯಿಸಬೇಕು ಅಂದರೆ ಅವನಿಗೆ ತುಂಬ ದುಃಖ ಆಗುತ್ತದೆ. ಅವನು ಅಳುತ್ತಾ ತಾನು ನನ್ನ ತಂದೆನೇ ತೀರೋದು, ನಾನು ಬದುಕಿದ್ದೀನಿ, ಏನು ಪ್ರಯೋಜನ ಅಂತೇಳಿ ತಾನು ಸಹ ಸಾಯಲು ಸಿಗ್ತಾನೆ. ಆಗ ತನ್ನ ಮನತಾಯಿ ನಾಗಕನ್ಯೆ ಉಲುಪಿ ಬಬ್ರುವಾಹನನನ್ನು ತಡೆದು ಅವನು ಸಾಯಕ್ಕೆ ಹೋಗೋದನ್ನು ತಡೆದ್ಬಿಟ್ಟು ಹೇಳ್ತಾಳೆ, ಮಗನೇ, ನೀನು ಯಾವುದೇ ಪಾಪ ಮಾಡಿಲ್ಲ, ಇದರ ಹಿಂದೆ ಒಂದು ಶಾಪವಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಶಿಖಂಡಿಯನ್ನು ಮುಂದೆ ನಿಲ್ಲಿಸಿಕೊಂಡು ಭೀಷ್ಮನನ್ನು ಅಧರ್ಮದಿಂದ ಕೊಂದಿದ್ದಾನೆ. ಆ ಕಾರಣಕ್ಕಾಗಿಯೇ ಭೀಷ್ಮನ ಒಡ ಹುಟ್ಟಿದವರಾದ ವಸುದೇವತೆಗಳು ಅರ್ಜುನನಿಗೆ ಒಂದು ಶಾಪ ಕೊಡ್ತಾರೆ. ಶಾಪ ಏನಂದರೆ, ನೀನು ನಿನ್ನ ಸ್ವಂತ ಮಗನ ಕೈಯಿಂದಲೇ ರಣರಂಗದಲ್ಲಿ ಮರಣ ಹೊಂದುತ್ತೀಯ ಅಂತೇಳಿ. ಆ ಶಾಪ ಈಗ ಈಡೇರಿದೆ. ಈ ಶಾಪದ ಮುಕ್ತಿಗಾಗಿ ನಾನು ನಿನ್ನನ್ನು ಯುದ್ಧಕ್ಕೆ ಪ್ರೇರೇಪಿಸಿದೆ. ಈಗ ಅರ್ಜುನನ ಶಾಪ ವಿಮೋಚನೆಯಾಗಿದೆ ಎಂದು ಮಲತಾಯಿ ನಾಗಕನ್ಯೆ ಉಲುಪಿ ಹೇಳುತ್ತಾಳೆ. ನಂತರ ಉಲುಪಿಯು ನಾಗಲೋಕದಿಂದ ತಂದಿದ್ದ ಪರಮ ಪವಿತ್ರವಾದ ಮೃತ್ಯು ಸಂಜೀವಿನಿ ಮಣಿಯನ್ನು ಬಬ್ರುವಾಹನನಿಗೆ ನೀಡುತ್ತಾಳೆ. ಬಬ್ರುವಾಹನನು ಆ ದಿವ್ಯ ಒಂದು ಅಮೃತದಂತಹ ಆ ಮಣಿಯನ್ನು ತನ್ನ ಮೃತನಾಗಿದ್ದ ತನ್ನ ತಂದೆಯ ಎದೆಯ ಮೇಲಿಡುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆ ಮಣಿಯ ದೈವಿಕ ಶಕ್ತಿಯಿಂದ ಅರ್ಜುನನಿಗೆ ಮತ್ತೆ ಜೀವ ಸಂಚಾರವಾಗಿ ಅವನು ಕಣ್ಣು ಬಿಟ್ಟು ಎದ್ದು ಕುಳಿತುಕೊಳ್ಳುತ್ತಾನೆ. ಗೆಳೆಯರೆ, ಕಣ್ಣು ಬಿಟ್ಟ ಅರ್ಜುನನಿಗೆ ಮಗನ ಅಪ್ರತಿಮ ವೀರವೇಶ, ಅವನ ಪರಾಕ್ರಮ ಮತ್ತು ನಾಗಕನ್ಯೆ ಉಲುಪಿಯ ಸಮಯ ಪ್ರಜ್ಞೆ ತಿಳಿದು ತುಂಬ ಸಂತೋಷ ಆಗುತ್ತದೆ. ಮುಂದೆ ಮಣಿಪುರದ ರಾಜ್ಯದ ಸೈನ್ಯದೊಂದಿಗೆ ಅಶ್ವಮೇಧವನ್ನು ಯಶಸ್ವಿಯಾಗಿ ಪೂರೈಸುತ್ತಾನೆ. ಸ್ನೇಹಿತರೆ, ಮಹಾಭಾರತದ ಈ ಅಪರೂಪದ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದೇ ರೋಚಕ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.